ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವು ಯಾವುದಾದರೂ ಒಂದು ಬ್ಯಾಂಕಿನಲ್ಲಿ ಸಾಲವನ್ನು ಮಾಡಿಕೊಂಡಿದ್ದು ಪ್ರತಿ ತಿಂಗಳು EMI ಪಾವತಿ ಮಾಡ್ತಾ ಇದ್ರೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಏಕೆ ಅಂತ ಹೇಳಿದರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ EMIಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸಾಲಗಾರರಿಗೆ ಬಹುದೊಡ್ಡ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಸಾಮಾನ್ಯವಾಗಿ ಕೆಲವರಿಗೆ ಪ್ರತಿ ತಿಂಗಳು EMI ಕಟ್ಟಲು ಕಷ್ಟವಾಗುತ್ತೆ. ಅಂಥ ಸಮಯದಲ್ಲಿ ಬ್ಯಾಂಕುಗಳು EMI ಬೌನ್ಸ್ ಮೇಲೆ ದಂಡವನ್ನು ಹಾಕುವುದರ ಜೊತೆಗೆ ಆ ದಂಡದ ಮೇಲೆ ಬಡ್ಡಿಯನ್ನು ಕೂಡ ಪಡೆದುಕೊಳ್ಳುತ್ತೆ. ಸದ್ಯ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಈ ನಿಯಮದಲ್ಲಿ ಬಹುದೊಡ್ಡ ತಿದ್ದುಪಡಿಯನ್ನು ಮಾಡಿದೆ. ಈ ತಿದ್ದುಪಡಿಯ ಮೂಲಕ ಕೋಟ್ಯಾಂತರ ಸಾಲಗಾರರಿಗೆ ದೊಡ್ಡ ಪರಿಹಾರವನ್ನು ಕೊಟ್ಟಿದೆ. ಯಾವುದೇ ಒಂದು ಬ್ಯಾಂಕಿನಲ್ಲಿ ಸಾಲವನ್ನು ಪಡೆದುಕೊಂಡವರು ಇನ್ನು ಮುಂದೆ EMI ಕಟ್ಟಲು ಸಾಧ್ಯವಾಗದೇ ಇದ್ದರೆ, ಅಂದರೆ EMI ಬೌನ್ಸ್ ಮಾಡಿದರೆ ಅವರು ಚಿಂತೆ ಮಾಡುವ ಅಗತ್ಯವಿಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕಿನ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ EMI ಬೌನ್ಸ್ ಮೇಲೆ ದಂಡದ ಬಡ್ಡಿಯನ್ನು ವಿಧಿಸುವಂತೆ ಇಲ್ಲ ಅಂತ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲ ಬ್ಯಾಂಕುಗಳಿಗೆ ಆದೇಶವನ್ನು ಹೊರಡಿಸಿದೆ. ಸಾಮಾನ್ಯವಾಗಿ ಬ್ಯಾಂಕುಗಳಿಗೆ ಬಡ್ಡಿಯೇ ದೊಡ್ಡ ಮೊತ್ತದ ಆದಾಯವಾಗಿದೆ. ಸಾಮಾನ್ಯವಾಗಿ ಕೆಲವು ಬ್ಯಾಂಕುಗಳು ಹೆಚ್ಚಿನ ಬಡ್ಡಿಯನ್ನು ವಿಧಿಸುವುದರ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಿಕೊಳ್ಳುತ್ತಿದೆ. ಈ ಕಾರಣಗಳಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಸಾಲದ ನಿಯಮದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಮಾಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ EMI ಬೌನ್ಸ್ ಆದರೆ EMI ಬೌನ್ಸ್ ದಂಡದ ಮೇಲೆ ಯಾವುದೇ ಬಡ್ಡಿಯನ್ನು ವಿಧಿಸುವಂತೆ ಇಲ್ಲ ಅಂತ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಒಬ್ಬ ವ್ಯಕ್ತಿ EMIಯನ್ನು ಬೌನ್ಸ್ ಮಾಡಿದರೆ ಅದಕ್ಕೆ ದಂಡದ ಶುಲ್ಕವನ್ನು ಮಾತ್ರ ವಿಧಿಸಬೇಕು. ಆ ದಂಡದ ಮೇಲೆ ಯಾವುದೇ ಕಾರಣಕ್ಕೂ ಬಡ್ಡಿಯನ್ನು ವಿಧಿಸುವಂತಿಲ್ಲ. ಅಷ್ಟೇ ಮಾತ್ರವಲ್ಲದೆ ಬ್ಯಾಂಕುಗಳು ವಿಧಿಸುವ ದಂಡಗಳ ಶುಲ್ಕ ಸಮಂಜಸವಾಗಿರಬೇಕು ಅಂತ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಒಂದು ವೇಳೆ ಬ್ಯಾಂಕಿನವರು ಈ ನಿಯಮವನ್ನು ಪಾಲನೆ ಮಾಡದೇ ಇದ್ದರೆ ಸಾಲಗಾರರು ಆ ಬ್ಯಾಂಕಿನ ಮೇಲೆ ದೂರು ಕೂಡ ಕೊಡಬಹುದು. ಒಂದು ವೇಳೆ ಸಾಲಗಾರರು ದೂರು ಕೊಟ್ಟರೆ ಆ ಬ್ಯಾಂಕಿನ ಮೇಲೆ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಆದೇಶವನ್ನು ಹೊರಡಿಸಿದೆ.